ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಭೀಕರ ದಾಳಿಗೆ ಸಜ್ಜಾಗಿದೆ ಅಮೆರಿಕ. ಬತ್ತಳಿಕೆಯಲ್ಲಿದ್ದ ವಿನಾಶಕಾರಿ ಬಾಂಬ್ ಹೊರಗಡೆ ತೆಗೆದಿದೆ ಅಮೆರಿಕ. ಇರಾನ್ ಮೇಲೆ ಭೀಕರ ದಾಳಿಗೆ ಅಮೆರಿಕ ರೆಡಿಯಾಗಿದೆ. ತನ್ನ ಬತ್ತಳಿಕೆಯಲ್ಲಿದ್ದಂತಹ ವಿನಾಶಕಾರಿ ಬಾಂಬರ್ ಅನ್ನ ಹೊರಗಡೆ ತೆಗೆದಿದೆ ಅಮೆರಿಕ. ಅಮೆರಿಕ ಸೇನೆಗೆ ಶಕ್ತಿಶಾಲಿಯಾಗಿರುವಂತಹ B-1 ಬಾಂಬರ್ ಇದು. ಬ್ರಿಟರ್ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ವಿಮಾನ ಲ್ಯಾಂಡ್ ಆಗಿದೆ. ಈ B-1 ಬಾಂಬರ್ ಇದೀಗ ಸದ್ಯ ದಾಳಿಗೆ ಉಪಯೋಗಿಸೋದಕ್ಕೆ ಅಮೆರಿಕ ಹೊರಗಡೆ ತೆಗೆದಿದೆ. ಇನ್ನು ಯಾವ ರೀತಿ ಇದು ವಿನಾಶವನ್ನು ಉಂಟು ಮಾಡುತ್ತೆ ಕಾದು ನೋಡಬೇಕಿದೆ. ಯಾಕಂದರೆ ಈಗಾಗಲೇ 1000ಕ್ಕೂ ಹೆಚ್ಚು ಜನ ಇರಾನ್ನಲ್ಲಿ ಸಾವನ್ನಪ್ಪಿದ್ದಾರೆ. ಹಾಗೆ 180 ಕಂದಮಗಳು ಬಲಿಯಾಗಿವೆ. ಅಂದರೆ ಶಾಲೆಗಳನ್ನೇ ಟಾರ್ಗೆಟ್ ಮಾಡಿ ಕಳೆದ ಶನಿವಾರ ಕೂಡ ನಾವು ನೋಡಿದ್ವಿ. ಯಾವಾಗ ಯುದ್ಧ ಆರಂಭ ಆಯಿತು ಆಗ ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ನ ಶಾಲೆಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ವು. ಹಾಗೆ ಇವತ್ತು ಕೂಡ ಶಾಲೆಯನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ. ಜೊತೆಗೆ ಏರ್ಪೋರ್ಟ್ ಕೂಡ ಧ್ವಂಸ ಆಗಿದೆ. ಇನ್ನೊಂದು ಕಡೆ ದುಬೈ ಏರ್ಪೋರ್ಟ್ನ ಟಾರ್ಗೆಟ್ ಮಾಡಿ ಇರಾನ್ ಕೂಡ ಪ್ರತೀಕಾರದ ದಾಳಿಯನ್ನು ನಡೆಸಿದೆ. ಇದೀಗ ಇರಾನ್ ಮೇಲೆ ಭೀಕರ ದಾಳಿಗೆ ಮತ್ತೆ ಅಮೆರಿಕ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿದೆ. ತನ್ನ ಬತ್ತಳಿಕೆಯಲ್ಲಿದ್ದಂತಹ ವಿನಾಶಕಾರಿ ಬಾಂಬರ್ ಒಂದನ್ನು ಹೊರಗಡೆ ತೆಗೆದಿದೆ ಅಮೆರಿಕ. ನೀವು ಕೂಡ ನೋಡ್ತಾ ಇದ್ದೀರಾ, ಇದೇ ಆ B-1 ಬಾಂಬರ್. ಅಮೆರಿಕ ಸೇನೆಯ ಸ್ಟ್ರೆಂತ್ ಇದು. B-1 ಬಾಂಬರ್ ಏನು ನೀವು ನೋಡ್ತಾ ಇದ್ದೀರಾ. ಬ್ರಿಟರ್ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ವಿಮಾನ ಕೂಡ ಲ್ಯಾಂಡ್ ಆಗಿದೆ. ಯಾವಾಗ ಇದನ್ನು ಬಳಸುತ್ತೆ, ಏನು ಎತ್ತ, ಇದರಿಂದ ಇನ್ನೆಷ್ಟು ವಿನಾಶ ಉಂಟಾಗುತ್ತೆ ಎಲ್ಲವನ್ನ ಕೂಡ ಕಾದು ನೋಡಬೇಕು. ನಿಜಕ್ಕೂ ನೆನೆಸ್ಕೊಂಡ್ರೇ ಒಂದು ರೀತಿ ಭಯದ ವಾತಾವರಣ. ಅಂದರೆ ನಾವಿಲ್ಲಿ ಕುತ್ಕೊಂಡು ನೋಡೋಕೇನೆ ಈ ರೀತಿ ಭಯ ಆಗುತ್ತೆ ಅಥವಾ ಹಿಂಸೆ ಆಗುತ್ತೆ. ಇನ್ನು ಅಲ್ಲಿರುವಂಥ ನಾಗರಿಕರ ಪರಿಸ್ಥಿತಿ ಏನು? ಯಾಕಂದರೆ ಯಾರ್ದೋ ದ್ವೇಷ, ಯಾವುದೋ ಸಂಘರ್ಷಕ್ಕೆ ಅಲ್ಲಿರುವಂಥ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. 1000ಕ್ಕೂ ಹೆಚ್ಚು ಜನ ಈಗಾಗಲೇ ಇರಾನ್ನಲ್ಲಿ ಮೃತಪಟ್ಟಿದ್ದಾರೆ. ಪುಟ್ಟ ಮಕ್ಕಳು ಕೂಡ ಬಲಿಯಾಗ್ತಾ ಇದ್ದಾರೆ. ಈಗ B-1 ಬಾಂಬರ್ ಕೂಡ ತನ್ನ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಹೊರಗಡೆ ಬಂದಿದೆ. ನೀವು ಕೂಡ ನೋಡ್ತಾ ಇದ್ದೀರಾ, ಬ್ರಿಟರ್ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ವಿಮಾನ ಲ್ಯಾಂಡ್ ಆಗಿದೆ. ಬತ್ತಳಿಕೆಯಲ್ಲಿದ್ದ ವಿನಾಶಕಾರಿ ಬಾಂಬರ್ ಹೊರಗಡೆ ತೆಗೆದಿದೆ ಅಮೆರಿಕ. ಅಂದರೆ ಸರೆಂಡರ್ ಆಗೋವರೆಗೂ ನಾವು ಬಿಡೋದಿಲ್ಲ ಅಂತ ಟ್ರಂಪ್ ಒಂದು ಕಡೆ ಪಣವನ್ನು ತೊಟ್ಟಿದ್ದಾರೆ. ಹೀಗಾಗಿ ಸರೆಂಡರ್ ಆಗಲೇಬೇಕು, ಅಲ್ಲಿವರೆಗೂ ಕೂಡ ಈ ಯುದ್ಧ ನಿಲ್ಲುವಂಥ ಯಾವುದೇ ಸೂಚನೆ ಇಲ್ಲ. ಏಕೆಂದರೆ 4 ರಿಂದ 5 ವಾರಗಳ ಕಾಲ ಕಂಟಿನ್ಯೂ ಆಗುತ್ತೆ ಅಂತ ಟ್ರಂಪೇ ಈ ಹಿಂದೆ, ಅಂದರೆ ಯಾವಾಗ ಖಮೇನಿ ಹತ್ಯೆ ಆಯಿತು ಆಗ ಯುದ್ಧ ಇಲ್ಲಿಗೆ ನಿಂತು ಬಿಡುತ್ತೆ ಅಂತ ಇಡೀ ವಿಶ್ವವೇ ಅಂದ್ಕೊಂಡಿತ್ತು. ಆದರೆ ಟ್ರಂಪ್ ಅಲ್ಲಿ ಹೇಳ್ತಾರೆ, ಇಲ್ಲ ಇನ್ನು 4 ರಿಂದ 5 ವಾರಗಳ ಕಾಲ ಯುದ್ಧ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು. ಜೊತೆಗೆ 1-2 ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡ್ತಾರೆ, ಸರೆಂಡರ್ ಆಗೋವರೆಗೂ ನಾವು ಯಾವುದೇ ರೀತಿ ಯುದ್ಧವನ್ನು ನಿಲ್ಲಿಸೋದಿಲ್ಲ, ಯುದ್ಧ ಕಂಟಿನ್ಯೂ ಆಗುತ್ತೆ, ಯಾವುದೇ ಮಾತುಕತೆಗೂ ಬರಲ್ಲ ಅಥವಾ ಯಾವುದೇ ಒಪ್ಪಂದವನ್ನು ಕೂಡ ಮಾಡಲ್ಲ. ಸರೆಂಡರ್ ಆದಮೇಲೆ ನೀವು ಬೇಕಾದ್ರೆ ನಿಮ್ಮ ನಾಯಕನನ್ನು, ಹೊಸ ನಾಯಕನನ್ನು ಅಥವಾ ಹೊಸ ಸುಪ್ರೀಂ ಲೀಡರ್ನ ನೀವು ಆಯ್ಕೆ ಮಾಡ್ಕೊಳ್ಳಿ, ಆದರೆ ಅಲ್ಲಿವರೆಗೂ ಯಾವುದೇ ಯುದ್ಧ ನಿಲ್ಲೋದಿಲ್ಲ. ನೀವು ಒಂದು ಪಕ್ಷ ಸರೆಂಡರ್ ಆದರೆ ನಾವು ಆರ್ಥಿಕವಾಗಿ ನಿಮಗೆ ಸಹಾಯ ಹಸ್ತವನ್ನು ಚಾಚ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ.